1929 ನವೆಂಬರ್ 20 ಪಂಜಾಬ್ನ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಮಗು ಜನಿಸಿತು. ಅವನ ಹೆಸರು ಮಿಲ್ಖಾ ಸಿಂಗ್. ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ ಈ ಮಗುವಿನ ಭವಿಷ್ಯ ಒಂದು ದಿನ ಸಂಪೂರ್ಣ ಭಾರತದ ಹೆಮ್ಮೆಯಾಗಲಿದೆ ಎಂದು ಆ ಸಮಯದಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಮಿಲ್ಖಾ ಸಿಂಗ್ ಬಾಲ್ಯದಲ್ಲಿ ಗ್ರಾಮದ ಹೊಲಗಳಲ್ಲಿ ಓಡಾಡುತ್ತಾ ಸ್ನೇಹಿತರ ಜೊತೆ ಆಟ ಆಡುತ್ತಾ ಬೆಳೆದನು. ಗಾಳಿಯಲ್ಲಿ ಹಾರುವ ಗೋಧಿ ಹೊಲಗಳ ಮಧ್ಯೆ ಅವನು ಓಡುವುದು ಅವನಿಗೆ ತುಂಬಾ ಇಷ್ಟ. ಅವನಿಗೆ ಗೊತ್ತಿರಲಿಲ್ಲ, ಒಂದು ದಿನ ಈ ಓಟವೇ ಅವನ ಜೀವನವನ್ನು ಬದಲಾಯಿಸಲಿದೆ. 1947ರಲ್ಲಿ ಪಾರ್ಟಿಷನ್ ಆಫ್ ಇಂಡಿಯಾ ದೇಶವನ್ನು 2 ಭಾಗಗಳಾಗಿ ವಿಭಜಿಸಿತು. ಹಿಂಸಾಚಾರ ಮತ್ತು ಗಲಭೆಗಳು ಎಲ್ಲೆಡೆ ಶುರುವಾಯಿತು. ಮಿಲ್ಖಾ ಸಿಂಗ್ನ ಗ್ರಾಮವು ಆ ಭಯಾನಕ ಘಟನೆಗಳಿಂದ ತಪ್ಪಿಸಿಕೊಳ್ಳಲಿಲ್ಲ. ಒಂದು ರಾತ್ರಿ ಗ್ರಾಮದಲ್ಲಿ ದೊಡ್ಡ ಗಲಭೆ ನಡೆಯಿತು. ಮಿಲ್ಖಾ ಸಿಂಗ್ನ ತಂದೆ ಅವನಿಗೆ ಹೇಳಿದರು, ಮಿಲ್ಖಾ, ಓಡು. ಆ ಮಾತು ಕೇಳುತ್ತಿದ್ದಂತೆ ಮಿಲ್ಖಾ ಸಿಂಗ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ರಾತ್ರಿ ಕತ್ತಲಿನಲ್ಲಿ ಓಡತೊಡಗಿದ. ಆ ಓಟವೇ ಅವನ ಜೀವನದ ಮೊದಲ ದೊಡ್ಡ ಓಟವಾಗಿತ್ತು. ಮಿಲ್ಖಾ ಸಿಂಗ್ ನಂತರ ದೆಹಲಿಯ ಶರಣಾರ್ಥಿ ಶಿಬಿರಕ್ಕೆ ತಲುಪಿದ. ಅಲ್ಲಿ ಜೀವನ ತುಂಬಾ ಕಷ್ಟಕರವಾಗಿತ್ತು. ಹಸಿವು, ಬಡತನ ಮತ್ತು ಅನಿಶ್ಚಿತತೆ ಪ್ರತಿದಿನ ಅವನನ್ನು ಪರೀಕ್ಷಿಸುತ್ತಿದ್ದವು. ಬದುಕು ಸಾಗಿಸಲು ಮಿಲ್ಖಾ ಸಿಂಗ್ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದ. ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವುದು, ಸಣ್ಣ ಕೆಲಸಗಳು ಏನೇ ಸಿಕ್ಕರೂ ಮಾಡುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದಿನ ಯಶಸ್ವಿಯಾಗಬೇಕು ಎಂಬ ಕನಸು ಇತ್ತು. ಅನೇಕ ಪ್ರಯತ್ನಗಳ ನಂತರ ಮಿಲ್ಖಾ ಸಿಂಗ್ ಇಂಡಿಯನ್ ಆರ್ಮಿಗೆ ಸೇರ್ಪಡೆಯಾದ. ಇದು ಅವನ ಜೀವನದ ಅತ್ಯಂತ ಮಹತ್ವದ ತಿರುವಾಗಿತ್ತು. ಸೇನೆ ತರಬೇತಿಯ ಸಮಯದಲ್ಲಿ ಅಧಿಕಾರಿಗಳು ಗಮನಿಸಿದರು, ಮಿಲ್ಖಾ ಸಿಂಗ್ ಇತರ ಸೈನಿಕರಿಗಿಂತ ತುಂಬಾ ವೇಗವಾಗಿ ಓಡುತ್ತಿದ್ದ. ಅವರ ಸಲಹೆಯಿಂದ ಅವನು ಅಥ್ಲೆಟಿಕ್ಸ್ ತರಬೇತಿ ಪ್ರಾರಂಭಿಸಿದ. ಮಿಲ್ಖಾ ಸಿಂಗ್ ದಿನಕ್ಕೆ ಹಲವಾರು ಕಿಲೋಮೀಟರ್ ಓಡುತ್ತಿದ್ದ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅವನು ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದ. ಅವನ ಪರಿಶ್ರಮ ಅವನನ್ನು ನಿಧಾನವಾಗಿ ಒಬ್ಬ ಮಹಾನ್ ಅಥ್ಲೀಟ್ ಆಗಿ ರೂಪಿಸುತ್ತಿತ್ತು. ಕೆಲವೇ ವರ್ಷಗಳಲ್ಲಿ ಮಿಲ್ಖಾ ಸಿಂಗ್ ಹಲವಾರು ಸ್ಪರ್ಧೆಗಳಲ್ಲಿ ಗೆಲ್ಲತೊಡಗಿದ. ಸ್ಟೇಡಿಯಂನಲ್ಲಿ ಅವನು ಫಿನಿಶ್ ಲೈನ್ ದಾಟಿದಾಗ ಜನರು ಜೋರಾಗಿ ಚೀರಾಡುತ್ತಿದ್ದರು. ಭಾರತಕ್ಕೆ ಒಬ್ಬ ಹೊಸ ಚಾಂಪಿಯನ್ ಸಿಕ್ಕಿದ್ದ. 1956ರಲ್ಲಿ ಮಿಲ್ಖಾ ಸಿಂಗ್ 1956 ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ. ಅಲ್ಲಿ ಅವನು ಪದಕ ಗೆಲ್ಲಲಿಲ್ಲ, ಆದರೆ ಈ ಸೋಲು ಅವನಿಗೆ ಇನ್ನಷ್ಟು ಕಠಿಣವಾಗಿ ಅಭ್ಯಾಸ ಮಾಡಲು ಪ್ರೇರಣೆ ನೀಡಿತು. 1958ರಲ್ಲಿ 1958 ಏಷ್ಯನ್ ಓದೋನನ್ನಲ್ಲಿ ಮಿಲ್ಖಾ ಸಿಂಗ್ 200 ಮೀಟರ್ ಮತ್ತು 400 ಮೀಟರ್ ಸ್ಪರ್ಧೆಗಳಲ್ಲಿ ಸುವರ್ಣ ಪದಕಗಳನ್ನು ಗೆದ್ದ. ಭಾರತವು ಅವನ ಜಯವನ್ನು ಹೆಮ್ಮೆಯಿಂದ ಆಚರಿಸಿತು. ಅದೇ ವರ್ಷ 1958 ಬ್ರಿಟಿಷ್ ಎಂಪೈರ್ ಅಂಡ್ ಕಾಮನ್ವೆಲ್ತ್ ಓದಿಯೋನಲ್ಲಿ ಮಿಲ್ಖಾ ಸಿಂಗ್ ಚಿನ್ನದ ಪದಕ ಗೆದ್ದ. ಇದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ವೈಯಕ್ತಿಕ ಚಿನ್ನ ಗೆದ್ದ ಮೊದಲ ಭಾರತೀಯ ಸಾಧನೆಯಾಗಿತ್ತು. 1960 ಸಮ್ಮರ್ ಹೊಚೋಜೆಸ್ನಲ್ಲಿ ಮಿಲ್ಖಾ ಸಿಂಗ್ 400 ಮೀಟರ್ ಫೈನಲ್ನಲ್ಲಿ ಓಡಿದ. ಇದು ಅವನ ಜೀವನದ ಅತ್ಯಂತ ಮಹತ್ವದ ಓಟವಾಗಿತ್ತು. ಆ ಓಟದಲ್ಲಿ ಅವನು ಕೇವಲ 0.1 ಸೆಕೆಂಡ್ ಅಂತರದಲ್ಲಿ ಪದಕ ತಪ್ಪಿಸಿಕೊಂಡ. ಮಿಲ್ಖಾ ಸಿಂಗ್ 4ನೇ ಸ್ಥಾನ ಪಡೆದ. ಆ ಕ್ಷಣ ಅವನಿಗೆ ತುಂಬಾ ನೋವು ತಂದಿತು. ನಂತರ ಗಡಸೆಥೈನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಓಟದಲ್ಲಿ ಮಿಲ್ಖಾ ಸಿಂಗ್ ಭಾಗವಹಿಸಿದ. ಅಲ್ಲಿ ಕೂಡ ಅವನು ಅದ್ಭುತ ವೇಗದಿಂದ ಗೆದ್ದ. ಆ ವಿಜಯದ ನಂತರ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಮಿಲ್ಖಾ ಸಿಂಗ್ರನ್ನು ನೋಡಿ ಹೇಳಿದರು, ನೀವು ಓಟಗಾರ ಅಲ್ಲ, ನೀವು ಫ್ಲೈಯಿಂಗ್ ಸಿಖ್. ಆ ದಿನದಿಂದ ಲೋಕವೆಲ್ಲ ಅವನನ್ನು ಫ್ಲೈಯಿಂಗ್ ಸಿಖ್ ಎಂದು ಕರೆಯಲು ಆರಂಭಿಸಿತು. ಮಿಲ್ಖಾ ಸಿಂಗ್ ಅನೇಕ ವರ್ಷಗಳು ಭಾರತಕ್ಕಾಗಿ ಪದಕಗಳನ್ನು ಗೆದ್ದ. ಅವನ ಸಾಧನೆ ಭಾರತೀಯ ಅಥ್ಲೆಟಿಕ್ಸ್ಗೆ ಹೊಸ ದಾರಿ ತೋರಿಸಿತು.